ನಮಸ್ಕಾರ ಸ್ನೇಹಿತರೆ, ಪೈಲೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ಇದು ಅಲಸಂಡೆ ಬಳ್ಳಿಯನ್ನು ನಾವು ಈಗ ಬರೆಗೆ ಅಡರು ಅದರಲ್ಲಿ ಹೋಗುವಾಗ ಮಾಡಿದ್ದು. ಸಾಲಾಗಿ ಕಂಬ ಹಾಕಿ ಆ ಥರ ಮಾಡಿದ್ದಲ್ಲ, ಹೇಗೆ ಮಾಡಿದ್ದು. ಒಂದು 4 ಸಿಗ್ಬೋದಲ್ಲ ಅಂತೇಳಿ. ನೋಡಿ, ಇದು ಹೂ ಬಿಟ್ಟಿದೆ ನೋಡಿ. ಕೊಯ್ಲಿಕ್ಕೆ ಸುಲಭ ಆಗ್ತದೆ. ಹೀಗೆ ಈ ಬ್ಯಾಗ್ಗಳೆಲ್ಲ ಅಕ್ಕಿ ಈ ಥರ ಎಲ್ಲ ಬಂದಿರ್ತದಲ್ಲ, ಆ ಬ್ಯಾಗಲ್ಲೇ ಹಾಕೋದು. ಅಂಗಳದಲ್ಲಿ ಅಥವಾ ನೆಲದಲ್ಲಿ ಜಾಗ ಇದ್ದವರು ಹಾಗೆ ಮಾಡಿಕೊಳ್ಳೋದು. ನನಗೆ ನೀರು ಹಾಕಲಿಕ್ಕೆ ಸುಲಭ ಅಂತೇಳಿ ಈ ಥರ ಗ್ರೋ ಬ್ಯಾಗಲ್ಲಿಯ ಅಥವಾ ಅಕ್ಕಿ ಇಂಥ ಸಾಮಾನುಗಳನ್ನೆಲ್ಲ ತಂದ ಬ್ಯಾಗ್ ಗೋಣಿಗಳಿರ್ತದಲ್ಲ ನೋಡಿ, ಅದರಲ್ಲಿ ಹಾಕೋದು. ಇದಕ್ಕೆ ಅಡಿಕೆ ಸಿಪ್ಪೆ ಮಣ್ಣು ಮಿಕ್ಸ್ ಮಾಡಿ ಹಾಕಿದ್ದು ನಾನು. ಮತ್ತು ನೆಲಕಡಲೆ ಹಿಂಡಿ ತೆಳ್ಳಗೆ ಮಾಡಿ, ನೀವು ನೆಲಬಸಳೆ ಗಿಡಕ್ಕೆ ಹೊಯ್ದು ನೋಡಿದಿರಲ್ಲ, ಅದೇ ರೀತಿ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊಡೋದು. ಅದರಷ್ಟು ಕೂಡ ಕೊಡೋದಿಲ್ಲ, ಸ್ವಲ್ಪ ಕಡಿಮೆ ಹೊಯ್ಯೋದು ಇದಕ್ಕೆಲ್ಲ. ನೋಡಿ, ಇದಾಗಲಿಕ್ಕೆ ಶುರುವಾಗಿದೆ ಕೇಳಿ. ನೋಡಿ, ಇಲ್ಲೆಲ್ಲ ಉಂಟು ಕೇಳಿ. ಅಲ್ಲೇ ಉಂಟು. ಹೂಗಳೆಲ್ಲ ಬಿಡ್ತಾ ಉಂಟು, ಇಲ್ಲಿಯೂ ಹೂ ಬಿಡ್ತಾ ಉಂಟು. ಸ್ವಲ್ಪ ಆದರೂ ಸ್ವಲ್ಪ ಸಿಗ್ತದಲ್ಲ ನಮ್ಮದೆಂತ ತರಕಾರಿ. ಟ್ರೈ ಮಾಡ್ಬೋದು ಹೀಗೆ. ಮತ್ತು ಬೇಸಿಗೆಗಾಲದಲ್ಲಿ ಬಿಸಿಲು ಬೀಳುವ ಜಾಗ ಅದು ಆ ಥರ ಎಲ್ಲ ಇಟ್ಟರೆ ಸ್ವಲ್ಪ ಜಾಸ್ತಿ ಆಗ್ಬೋದು. ಈ ಬಿಸಿಲು ಈ ಜಾಗದಲ್ಲಿ ಕಡಿಮೆ, ಅಂಗಳದಲ್ಲಿ ಆ ಥರ ಎಲ್ಲ ಇಟ್ಟರೆ ನೀರು ಹಾಕಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಅಡಿಕೆ ಎಲ್ಲ ಇರ್ತದೆ ಅಲ್ಲಿ, ಹಾಗಾಗಿ ಇಲ್ಲಾದರೆ ನೀರು ಇರಲಿಕ್ಕೆ ಕೂಡ ಟ್ಯಾಪು ಅಥವಾ ಬಕೆಟಲ್ಲೆಲ್ಲ ಹತ್ತಿರದಲ್ಲಿ ಒಯ್ಯಲಿಕ್ಕೆ ಸುಲಭ ಆಗ್ತದೆ ಅದರ ಬುಡಕ್ಕೆ. ಹಾಗಾಗಿ ಇಲ್ಲಿ ಮಾಡಿದ್ದು. ಯಾರಿಗಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ. ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅದೇ ರೀತಿ ಇದು ಕೂಡ ಏನೋ ಗೊಬ್ಬರ ತಂದ ಒಂದು ಗೋಣಿಯಲ್ಲಿ ನಾನು ಮೆಣಸಿನ ಗಿಡವನ್ನು ನೆಟ್ಟದ್ದು ನೋಡಿ. ಇದರಲ್ಲಿ ಒಂದೊಂದು ಆಗಲಿಕ್ಕೆ ಶುರುವಾಗಿದೆ. ಇಲ್ಲಿ ಒಂದುಂಟು, ಇಲ್ಲಿ ಒಂದುಂಟು ಕಳೆ. ಅದಕ್ಕೆ ಇದು ಕೂಡ ಅಲಸಂಡೆಗೆ ಏನು ಹಾಕಿದಾಗೆ ಬುಡಕ್ಕೆ ಗೊಬ್ಬರ ಹಾಕೋದು ನಾನು.